ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಮತ್ತಾಯ 6ನೇ ಅಧ್ಯಾಯ 19-21 ವಾಕ್ಯ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕಣ್ಣು ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕಣ್ಣು ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಆಮೇನ್. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಎಂಬುದು ನಂಬಿಕೆಯ ಭಾಷೆಯ ಸತ್ಯವೇದದ ಪರಿಕಲ್ಪನೆಯಾಗಿದೆ. ಮತ್ತಾಯ 6:19-21 ಜನರು ಭೂಮಿಯ ಬದಲಿಗೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಲು ಸೂಚಿಸುತ್ತದೆ. ವಾಕ್ಯವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕಣ್ಣು ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕಣ್ಣು ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ವಾಕ್ಯವು ಭೂಮಿಯಲ್ಲಿ ಹಣ ಮತ್ತು ಆಸ್ತಿಯನ್ನು ಸಂಗ್ರಹಿಸುವುದರ ವಿರುದ್ಧ ಎಚ್ಚರಿಕೆಯಾಗಿದೆ. ಜನರು ಹಣಕ್ಕಿಂತ ದೇವರಿಗೆ ಆದ್ಯತೆ ನೀಡಬೇಕು ಮತ್ತು ಅವರು ಎರಡನ್ನೂ ಪೂರೈಸಲು ಸಾಧ್ಯವಿಲ್ಲ ಎಂದು ಇದು ಸೂಚಿಸುತ್ತದೆ. ಜನರು ದೈನಂದಿನ ಅಗತ್ಯತೆಗಳ ಬಗ್ಗೆ ಆತಂಕದ ವಿರುದ್ಧ ಹೋರಾಡಬೇಕು ಎಂದು ಇದು ಸೂಚಿಸುತ್ತದೆ. ಪರಲೋಕದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಮಾರ್ಗಗಳು: ನಿಮ್ಮ ಶತ್ರುಗಳನ್ನು ಪ್ರೀತಿಸುವುದು, ರಹಸ್ಯವಾಗಿ ಪ್ರಾರ್ಥನೆ, ಕರ್ತನ ಮತ್ತು ಆತನ ಜನರ ಸೇವೆ, ಉಪದ್ರವವನ್ನು ಸಹಿಸಿಕೊಳ್ಳುವುದು, ಕರ್ತನು ಪ್ರತಿಫಲ ನೀಡುವವನು ಎಂದು ನಂಬುವುದು, ಸ್ವಯಂ ನಿಯಂತ್ರಣ ಮತ್ತು ತೃಪ್ತಿಯಾಗಿರುವುದು, ದೇವರ ವಾಕ್ಯವನ್ನು ಹುಡುಕುವುದು, ದೇವರ ಸತ್ಕಾರ್ಯಗಳನ್ನು ಪಾತ್ರೆಯಾಗುವುದು, ನಿಮ್ಮಲ್ಲಿರುವುದನ್ನು ಮಾರಿ ಬಡವರಿಗೆ ನೀಡುವುದು. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಲು ಹಲವು ಮಾರ್ಗಗಳಿವೆ ಮತ್ತು ಬಹುಶಃ ನಾವು ಆ ಮಾರ್ಗಗಳ ಬಗ್ಗೆ ಮಾತಾಡುವ ಮೊದಲು ನಾವು ಗಂಟು ಅಥವಾ ನಿಧಿಗಳ ಅರ್ಥವನ್ನು ಕುರಿತು ಮಾತಾಡಬೇಕು. ಗಂಟು ಅಥವಾ ನಿಧಿಗಳು ಯಾವುವು? ದೇವರು ತನ್ನ ಸ್ವಂತ ಸಂಪತ್ತನ್ನು ಪರಲೋಕದಲ್ಲಿಡುತ್ತಾನೆ. ಅವು ಆತನ ಜನರ ಆತ್ಮಗಳು. ಆಮೆನ್. ನಮ್ಮ ಸಂಪತ್ತುಗಳು ದೇವರು ತನ್ನ ಮಹಿಮೆಗಾಗಿ ಬಳಸಲು ನಮಗೆ ನೀಡಿದ ಉಡುಗೊರೆಗಳಾಗಿವೆ. ನಮ್ಮ ಸಂಪತ್ತುಗಳು ಸಮಯ, ಪ್ರತಿಭೆ, ಶಕ್ತಿ, ಸೃಜನಶೀಲತೆ ಮತ್ತು ವಸ್ತು ಸಂಪತ್ತನ್ನು ಒಳಗೊಂಡಿರುತ್ತದೆ. ಸಹಜವಾಗಿ ಇವೆಲ್ಲವೂ ದೇವರಿಗೆ ಸೇರಿತ್ತು. ವಾಸ್ತವವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತ ನಮಗೆ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಯಿಂದ ನಾವು ನಮ್ಮ ಇಡೀ ಜೀವನ ಆತನಿಗೆ ಋಣಿಯಾಗಿದ್ದೇವೆ. ದೇವರು ತನ್ನ ಕೃಪೆಯಿಂದ ನಮಗೆ ನೀಡಿದ ಹಣವನ್ನು ಹೇಗೆ ಬಳಸುವುದು? ನಮ್ಮ ಹಣಕಾಸುಗಳನ್ನು ಬಳಸಲು ಸತ್ಯವೇದದಲ್ಲಿ 3 ಮಾರ್ಗಗಳಿವೆ ಎಂದು ನಾನು ಸಲಹೆ ನೀಡುತ್ತೇನೆ. ಮೊದಲು, ನಾವು ನಮ್ಮ ಕುಟುಂಬಗಳಿಗೆ ಮತ್ತು ನಮಗಾಗಿ ಜೀವನದ ಅಗತ್ಯತೆಗಳನ್ನು ಪೂರೈಸಬೇಕು. ಕ್ರೈಸ್ತರಾದ ನಮಗೆ ನಮ್ಮನ್ನು ಪೋಷಿಸಲು ಕೆಲವು ವಿಷಯಗಳ ಅಗತ್ಯವಿದೆ ಎಂದು ಪರಲೋಕದಲ್ಲಿರುವ ನಮ್ಮ ತಂದೆಗೆ ತಿಳಿದಿದೆ. ಈ ಭೂಮಿಯಲ್ಲಿನ ತಂದೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ನೀಡುತ್ತಾರೆ ಎಂದು ಅವರು ನಮಗೆ ಹೇಳುವುದರಿಂದ ನಮ್ಮ ಕುಟುಂಬಗಳಿಗೆ ಒದಗಿಸುವಲ್ಲಿ ನಾವು ಉದಾರ ಮತ್ತು ಬುದ್ಧಿವಂತರಾಗಿರಬೇಕೆಂದು ಆತನು ಖಂಡಿತವಾಗಿ ಬಯಸುತ್ತಾನೆ. ಎರಡನೆಯದಾಗಿ, ನಾವು ನಮ್ಮ ಸಭೆಗೆ ದಶಮಾಂಶವನ್ನು ಕೊಡಬೇಕು. ಈ ದಶಾಂಶವು ನಮ್ಮ ಒಟ್ಟು ಗಳಿಕೆಯ 10ನೇ 1 ಭಾಗವಾಗಿರಬೇಕು. ಇದು ಹಳೆಯ ಒಡಂಬಡಿಕೆಯ ಚಿಂತನೆ ಮತ್ತು ಹೊಸ ಒಡಂಬಡಿಕೆಯ ಕ್ರೈಸ್ತರು ದಶಮಾಂಶವನ್ನು ನಿರೀಕ್ಷಿಸುವುದಿಲ್ಲ ಎಂದು ಹಲವರು ಭಾವಿಸಿದರು. ಸಭೆಗಳು ಮತ್ತು ಸೇವೆಯನ್ನು ಬೆಂಬಲಿಸುವ ಈ ಬಾಧ್ಯತೆಯನ್ನು ಎಂದಿಗೂ ರದ್ದುಗೊಳಿಸಲಾಗಿದೆ ಎಂದು ನಾನು ನೋಡುವುದಿಲ್ಲ. ಸೇವೆ ಮಾಡುವವರಿಗೆ ನ್ಯಾಯಯುತ ವೇತನ ನೀಡಬೇಕು ಮತ್ತು ಸಭೆ ಕಟ್ಟಲು ಮತ್ತು ನಿರ್ವಹಿಸಲು ವೆಚ್ಚಗಳು ಗಣನೀಯವಾಗಿರುತ್ತವೆ. ಸಭೆಯಿಂದ ಸ್ವೀಕರಿಸುವವರು ಸಭೆಯ ಅಗತ್ಯತೆಗಳನ್ನು ಪೂರೈಸುವುದನ್ನು ನೋಡಲು ತಮ್ಮ ಸಭೆಗೆ ಋಣಿಯಾಗಿದ್ದಾರೆ. ಪ್ರತಿ ತಿಂಗಳು ನಮ್ಮ ದಶಾಂಶದ ಹಣವನ್ನು ಕಾಣಿಕೆ ತಟ್ಟೆಯಲ್ಲಿಡುವುದರಲ್ಲಿ ಬಹಳ ಸಂತೋಷವಿದೆ ಎಂದು ನಾನು ದೃಢೀಕರಿಸಬಲ್ಲೆ. ಕೆಲವರು ತಮ್ಮ ದಶಾಂಶದ ಭಾಗವನ್ನು ಬಡವರಿಗೆ ಅಥವಾ ಸಭೆಯ ಹೊರತಾಗಿ ಕರುಣೆಯ ಇತರ ಸೇವೆಗಳಿಗೆ ನೀಡುತ್ತಾರೆ ಎಂದು ಹೇಳುತ್ತಾರೆ. ನಮ್ಮ ಜಗತ್ತಿನಲ್ಲಿ ನಮ್ಮ ನಿಧಿಗಳಿಗಾಗಿ ಕೂಗುವ ಅನೇಕ ಉತ್ತಮ ಕಾರ್ಯಕ್ರಮಗಳು ಮತ್ತು ಕಾರಣಗಳಿವೆ. ಆದರೆ ದಶಮಾಂಶವು ಸ್ಥಳೀಯ ಸಭೆಗೆ ಹೋಗಬೇಕು ಎಂದು ನಮಗೆ ಮನವರಿಕೆಯಾಗಿದೆ. ಅಲ್ಲಿ ನಾವು ಆರಾಧಿಸಲು, ಪ್ರಾರ್ಥಿಸಲು, ವಾಕ್ಯವನ್ನು ಓದಲು ಮತ್ತು ಕಲಿಸಲು, ಆಚರಣೆಗಳಲ್ಲಿ ಪಾಲ್ಗೊಳ್ಳಲು ಸವಲತ್ತು ಇದೆ ಮತ್ತು ಇತರ ವಿಶ್ವಾಸಿಗಳೊಂದಿಗೆ ಸಹಭಾಗಿತ್ವ. ಸಭೆಯ ಇತರ ಚಟುವಟಿಕೆಗಳಿಗೆ ನಾವು ನೀಡುವುದು ದಶಮಾಂಶಕ್ಕಿಂತ ಮೇಲಿರಬೇಕು. ನಾನು ಈ ಹೆಚ್ಚುವರಿ ನೀಡುವಿಕೆಯನ್ನು ತ್ಯಾಗದ ಕೊಡುಗೆ ಎಂದು ಕರೆಯುತ್ತೇನೆ. ಹಾಲೆಲೂಯಾ. ಮೂರನೆಯದಾಗಿ, ಪವಿತ್ರಾತ್ಮನು ನಮ್ಮನ್ನು ಮುನ್ನಡೆಸುವಂತೆ ನಮ್ಮ ಸಭೆಗಳಿಗೆ ನಾವು ಪ್ರಥಮ ಫಲ ಮತ್ತು ವಿಶೇಷ ಕೊಡುಗೆಗಳಲ್ಲಿ ಭಾಗವಹಿಸಬೇಕು. ದೇವರು ನಮ್ಮ ಹೃದಯಗಳ ಮೇಲೆ ಇರಿಸುವ ಸಭೆಯ ಆ ಅಗತ್ಯತೆಗಳು ಅಥವಾ ಕಾರ್ಯಕ್ರಮಗಳಿಗೆ ನಾವು ನೀಡಬೇಕು. ನಾವು ಇವುಗಳಿಗೆ ಕೊಡುವಾಗ ನಾವು ಪರಲೋಕದಲ್ಲಿ ನಿಧಿಯನ್ನು ಸಂಗ್ರಹಿಸುತ್ತೇವೆ. ಆಮೆನ್. ದಾವೀದ ಕೊಡುವ ರೀತಿ ಅಲೌಕಿಕವಾಗಿದೆ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 2-9 ವಾಕ್ಯ ದೇವಾಲಯದ ನಿರ್ಮಾಣಕ್ಕಾಗಿ ರಾಜ ದಾವೀದನ ಸಿದ್ಧತೆಗಳನ್ನು ವಿವರಿಸುತ್ತದೆ. ಕಾಣಿಕೆಗಳು: ದಾವೀದನು ದೇವಾಲಯಕ್ಕೆ ಚಿನ್ನ, ಬೆಳ್ಳಿ, ಕಂಚು, ಕಬ್ಬಿಣ, ಮರ, ಗೋಮೇಧಕ ಕಲ್ಲುಗಳು ಮತ್ತು ಅಮೂಲ್ಯವಾದ ಕಲ್ಲುಗಳನ್ನು ಒಳಗೊಂಡಂತೆ ಅನೇಕ ವಸ್ತುಗಳನ್ನು ಸಿದ್ಧಪಡಿಸಿದನು. ಹೆಚ್ಚುವರಿ ಕೊಡುಗೆಗಳು: ದಾವೀದನು 3,000 ತಲಾಂತು ಚಿನ್ನ, 7,000 ತಲಾಂತು ಶುದ್ಧೀಕರಿಸಿದ ಬೆಳ್ಳಿ ಸೇರಿದಂತೆ ತನ್ನ ಸ್ವಂತ ಚಿನ್ನ ಮತ್ತು ಬೆಳ್ಳಿಯ ಒಡವೆಗಳನ್ನು ದೇವಾಲಯಕ್ಕೆ ಕೊಟ್ಟನು. ಕಾರ್ಯಕ್ಕೆ ಕರೆ:
ಕರ್ತನಿಗೆ ತಮ್ಮನ್ನು ಅರ್ಪಿಸಿಕೊಳ್ಳಲು ಯಾರು ಸಿದ್ಧರಿದ್ದಾರೆಂದು ದಾವೀದ ಕೇಳುತ್ತಾನೆ. ಪ್ರತಿಕ್ರಿಯೆ: ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರ ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ ಕೊಟ್ಟರು. ಪ್ರತಿಕ್ರಿಯೆಯಿಂದ ದಾವೀದ ಮತ್ತು ಜನರು ತುಂಬ ಸಂತೋಷಪಟ್ಟರು. ದೇವರಿಗೆ ದಾವೀದನ ಸ್ತುತಿ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10-14 ವಾಕ್ಯ. ಆನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲ್ನ ದೇವರೇ, ಯೆಹೋವನೇ, ಯುಗಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ, ಮಹಿಮ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳಿರುವುದೆಲ್ಲವೂ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನಾಳುವವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಸಮಸ್ತವು ನಿನ್ನಿಂದಲೇ. ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.